ಸರ ನಮಸ್ಕಾರ ರೀ. ಅಲ್ರಿ ಸರ ನಮ್ಮೂರು ಹುಡುಗರು ಅದಾವು ಏನೋ ತಿಳಿಲಾರ ತಪ್ಪು ಮಾಡ್ಯಾರ ಊರಿನ ಮರ್ಯಾದೆ ಹೋಗ್ತದ ಒಂದು ಸ್ವಲ್ಪ ಏನಾರ ಮಾಡಿ ಬಗೆಹರಿಸಿ ಬಿಟ್ಬಿಡ್ರಿ. ಅಲ್ಲೋ ನೀನೇ ಹಿಡಿ ಅಂತ ಹೇಳ್ತಿ ನೀನೇ ಬಿಡು ಅಂತ ಹೆಂಗೆ ಸ್ವಲ್ಪ ಅವ್ರಿಗೆ ಬುದ್ಧಿ ಬೆಟ್ಟ ಆಗ್ಬೇಕಿಲ್ರಿ. ಏನಕ್ಕ ಗೊತ್ತಾನ ಸರ್ ಊರಿನ ಮರ್ಯಾದೆ ಸುಮ್ಮನೆ ಸರ್ ಕೂಡ ಮಾತಾಡತ್ತೀನಿ. ಪೊಲೀಸ್ ಉಣಿ ಆಗ್ಯಾನಲ್ಲೋ. ಏ ಬಿಡು ಇರ್ಲಿ ಸರ್. ಅಲ್ರಿ ನಿಮಗೂ ತಿಳಲ್ಲ, ನೀವು ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬಿಡೋದು. ಪಾಪ ಹುಡುಗರು ಇಟ್ಕೊಂಡು ಕೇಸಿ ಇಂಥ ದಂಧ ಎಬ್ಸಿರಲ್ಲ. ಸರ್ ನಾನು ಯಾವತ್ತೂ ಇಂಥದ್ದು ಮಾಡ್ದವಲ್ರಿ. ಈ ಸರಿ ಸ್ವಲ್ಪ ಮೊನ್ನೆ ಒಂದು ಯುದ್ಧ ಆಯ್ತಲ್ರಿ, ಅದಕ್ಕೆ ಗ್ಯಾಸಿನ ಸಮಸ್ಯೆ ಆಗಿ ಎಲ್ಲ ಸಿಗ್ತಾವ್ ಬಿಡ್ರಿ, ನೀವು ಒಳ್ಳೆ ಎಬ್ಸಿರಲ್ಲ ಸರ್. ನೋಡ್ರಿ ಇಲ್ಲಿ 8 ತಿಂಗಳು ತಪ್ಪೆ 8 ತಿಂಗಳು ತಪ್ಪೆ ಒಂದೇ ಸರಿ ಮುಗಿತ್ ಮಾತು ಹೊಳೆ ಅಂತ ತಪ್ಪು ಮಾಡಕ್ಕ ಸರ್. ಒಂದು ಸ್ವಲ್ಪ ಏನಾರ ಮಾಡಿ ಬಗೆಹರಿಸೋಣ. ಏ ಆಗುದಿಲ್ಲ ಹಂಗೆ ಆಗುದಿಲ್ರಿ ಸರ್. ಹೇಳಾಯ್ತವಲ್ಲ ಬಿಡು ಅಂದ ಬಿಡಾಕ ಏನು ಇದು ಮಾಡಕ್ ಇದು ಮಾಡಿ ಏನಿದು ಹಂಗಲ್ಲ ಸರ್. ಪೊಲೀಸ್ರ ನೀನು ಆಟ ಆಡೋದು ಕಾಣಕತ್ತಿ. ಯಾರು ನೀ ಬಂದೇ ಬಿಡ್ತಿಯಲ್ಲ ಸರ್. ಊರ್ ಮರ್ಯಾದೆ ಹೋಗ್ತದ, ಅದ್ರ ಸಂಬಂಧ ಹ್ಞೂ ಅನ್ರಿ ಸರ್. ಹೋರಿ ಮಾಡಮಟ ಮಾಡಿ ಏ ನಾ ಎಲ್ಲ ಹೇಳ ಬರ್ತೀನಿ ಸರ್. ಬರ್ರಿ ಏನೋ ಒಂದು ತಪ್ಪು ಮಾಡ್ಯಾವ ಹುಡುಗರು. ಬೀಗರದವತ್ ನೀವು ಉಳಿದ್ರಿ ಇಲ್ಲಿ ಕಪ್ಪ ಅಂದ್ರೆ 10 ವರ್ಷ ಜೈಲ 5 ಲಕ್ಷ ದಂಡ ಹಾಕಿತ್ತು. ಏನ್ ಮಾಡ್ತಿದ್ರಿ ಅಂತೆಲ್ಲ ಮಾಡ್ಬಿಡ್ರಿ. ಅನ್ನ ತಿನ್ನ ಕೆಲಸ ಮಾಡು. ನೀನು ಸ್ವಲ್ಪ ಏ ಬಿಡ ಹೇಳ ಹೋಲಿ ಪಾಪ ನೋಡ್ರಿ ಸಂಘ. ಇಂಥ ಟೈಮ್ದಾಗ ಮುತ್ತಪ್ಪನ ಬಂದು ನಿಮ್ಗೆ ಹೆಲ್ಪ್ ಮಾಡಿದ್ದಾನು ಹ್ಯಾಂಗೋ ನಿಮ್ಮ ನೀವು ಮತ್ತೆ ಬಡ ಹೋಗಿ ಅವ್ನು ಓಟ್ ಹಾಕಿ ಬಂದನ ಇವ್ರಿಗೆ ತಿಳಿಬೇಕದು. ಬಡ ಓಡಾಡ ಮಾಡಿದ್ರು ಅಲ್ರಿ. ಇಡೀ ಊರೇ ಹೊಲಸ ಎಬ್ಸಿದ್ರಿ ಇವರು. ನಾವು ಯಾವತ್ತೂ ಇಂಥ ದಂಧ ಮಾಡ್ಲವ್ರಲ್ಲ ಮಾಡಿ ಇರ್ಬಿಡ್ರಿ ಅಣ್ಣ. ಆಗುದೇ ನಡೀರಿ ಮನುಷ್ಯ ನೋಡು ಸಂಘ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಒಟ್ರು ಕೂಡಿ ಚಂದಾಗ ಇರೋಣಂತ ಊರಾಗ. ನಿಮ್ಮ ಮುತ್ತಪ್ಪಣ್ಣ ಬಂದನ ಬಂದವ್ರ ಯಾರು? ನಮ್ಮ ಕೃಷ್ಣಪ್ಪಣ್ಣ ನಿಮ್ ಒಳ್ಳೇದ ಕೆಟ್ಟದಾಗ ಇವ ಬರ್ಬೇಕಿತ್ತು. ಹಂಗ ನಾವು ಅಕಸ್ಮಾತ್ ಸದ್ಯ ಇವ್ರು ಬರ್ಲಿಕ್ಕಂದ್ರ ದರ್ಗಾ ಜೈಲ್ನಾಗ ಹೋಗಿ ಕಂಬಿ ಅನಿಸಿದ್ರಿ. ಅದನ್ನ ತಿಳ್ಕೊರಿ. ನಾನು ಬೇಲೆ ಕೇಸ್ ಹಾಕಿದ್ ನಿಮ್ಮಾಗ. ಯಾರು ಹೇಳ ನಾವ ಬಿಡ್ಸಾರ ಅವ್ರು ಬಂದಿನಿ. ಏನ್ ಮಾತಾಡ್ತೇವಲ್ಲೇ ಮತ್ತೆ ಹಂಗಿತ್ತಂದ್ರ ನಾವ್ಯಾಕೆ ಬಂದ್ ಬಿಡಿಸ್ತಿದ್ದೇವೆ. ಪೊಲೀಸರು ಕರ್ಕೊಂಡ್ ಹಂಗಿಲ್ಲ. ಒಂದ್ ಕಣ್ಣಿ ಸುಣ್ಣ ಒಂದ್ ಕಣ್ಣಿಗೆ ಬೈಟ್ ವರ್ಷಲ್ ನಾವು ಅಲ್ಲೊಳ್ಳೆ ಬಂದು ಕೇಳಿದ್ರ ನಮ್ಗೆ ಅವ್ರು ಇಂಥವ್ರು ಹಿಂಗನ ಮತ್ತೆ ಇಂಥವ್ರು ಇಲ್ಲದಾರ ನೋಡ್ರಿ ಸಂಘ ಅಂತೇಳಿ ಬಂದು ತೋರಿಸಿದ್ವಿ ನಾವು. ನಮ್ದೇನು ತಪ್ಪ ಸಂಘ ನಮ್ದೇನು ತಪ್ಪದ ಹಂಗಿತ್ತ ನಾವು ಬಂದು ಬಿಡಿಸಿದ್ದೇವೆ. ಹೋಬಾ ಬೀಗ್ರಿ ಮಾವ ಮಾಡಿದ್ರಿ ನಾವು. ನೆಕ್ಸ್ಟ್ ಮುಗಿತಿ ಮೆಂಬರ್ ಲಿಸ್ಟಿಂಗ್ ನೀವೇ ಎಲೆಕ್ಷನ್ ಗೆದ್ದು ಬಿಡ್ತೀರಿ. ನೀ ಸ್ವಲ್ಪ ಹುಷಾರಪ್ಪ. ಏನ್ ಹೇಳ್ತೀನಿ ಅಂತೆಲ್ಲ ಮಾಡಕ್ ಹೋಗ್ರಿ ನೀವು. ಲಾಸ್ಟ್ ಫಸ್ಟ್ ವಾರ್ನಿಂಗ್ ನೋಡಿ ನೋಡಿದ್ರವ ಸೇಮ್ ಒಂದಪ್ಪ ತಿರ್ಬಿಟ್ಟು ಕಳ್ಸ್ಯಾರ ಈಗ. ಪುಣ್ಯ ಬರ್ಲಿರಿ ನಿಮಗ. ಹೊಟ್ಟೆಗ ಬೆಂಕಿ ಹತ್ತಿತ್ತು. ಏನಕ್ಕೈತಿ ಅಂತ ಹೋಗ ಊಟ ಮಾಡಿ ಹೋಗು. ಬರ್ರಿ ಊಟ ಮಾಡ್ಬಾರ್ದು. ಸುಮ್ಮ ವಯಸ್ಸಾಗ್ಯದ ಬಿಟ್ಟಿನ ನನಗ. ಅಲ್ಲ ನೀ ಹೇಳಿದಕ್ಕೆ ಬಿಟ್ಬಿಟ್ರೆ ನನಗೆ ನಾ ಇಲ್ಲಿ ಕೂತ ಫೋನ್ ಹಚ್ಚಿನು ಗಲ್ ಶಿಕ್ಷೆ ಮಾಡಿಸ್ತಾನ ಆಗ್ತಿದ್ದಲ್ಲ. ಗಲ್ ಶಿಕ್ಷೆ ಮಾಡಿದ್ರೆ ಯಾರು ಸುಮ್ಮರ್ತಾರಪ್ಪ. ಅಲ್ಲಪ್ಪ ಒಂದ್ ಗ್ಯಾಸಿಗೆ 3,000 ರೂಪಾಯಿ ಕೊಡಾಕತ್ತಾರ. 1 ತಿಂಗಳು ಕೂತ್ ನಿಂತೀವಿಲ್ಲ ನಾವು. ಹೇಳಕ್ ಬಂದ ಇಲ್ಲಿ ಗಲ್ ಶಿಕ್ಷೆ ಮಾಡಿಸು ಎನ್ಕೌಂಟರ್ ಮಾಡಿಸ. ನೀ ಫೋನ್ ಹಚ್ಚಿದಕ್ಕೆ ಏನು ಬಿಟ್ಟಿಲ್ಲ. ಅಲ್ಲಿ ಕೃಷ್ಣಪ್ಪಣ್ಣ ಬಂದ್ ಬಿಡ್ಸ್ಯಾನ. ನಾ ಒಂದೇ ಫೋನ್ ಹಚ್ಚಿನ ಬಿಟ್ಟು ಕಳ್ಸ್ಯಾರ. ಹೋಗ್ಲಿ ಊಟ ಮಾಡಿ ಮಕ್ಕಳು ಬಿಡ್ಸ್ಯಾರ. ಈಗ ಪುಣ್ಯ ಬರ್ಲಿ ಅವರಿಗೆ. ನೀವು ಊಟ ಮಾಡ್ಬೇಡ್ರಿ. ಸ್ವಲ್ಪ ಕಟಿಂಗ್ ಮಾಡಿಸಿದ್ದೆ ನಾನು. ಕರ್ಕೊಂಡು ಹೋಗ್ಲಿಲ್ಲ ಲೋಮರ ನಮಗೆ. ಇಲ್ಲ ಮತ್ತು ನಿಮಗೂ ಮಾಡಿಸ್ಬೇಕಂತ ಹಾಕಲ್ಲ. ಅದಕ್ಕೆ ಯಾರು ಮಂದಿನಿಲ್ಲಲ್ಲ ಇಲ್ಲಿ ಕಟ್ಟಿಗೆ. ಇದಕ್ಕೆ ಪಾಲ್ಕಿಗೆ ಹೋಗಿರುತ್ತೆ ತೋರಿ. ಇದಕ್ಕೆ ಬಾರ ಹುಲಿ ಬಾ ಬಂದಲ್ಲ ಅವನು ನಮಗತ್ತೆ ಕಟ್ಟಿ ಕಂಪ್ನಿ ಹಂಗೆ ಕಾಣ್ತಾನೆ. ಅಲ್ಲಿ ಅವ್ರ ಆಯ ಭಯಕತ್ತಾಳ ಕುಂದ್ರಾಗ. ನಿಮ್ಮ ಮಾಯ ಬೈದಾಳತ್ತಲ್ಲ ಇವನಿಗೆ. ಬಿಡಿಸಿ ಜಸ್ಟ್ ಆಗ್ತಿದ್ದ ನನಗ ಅದಕ್ಕೆ ಬಿದ್ದಾಳ. ಬಿಡಿ ಸೇರ್ಸತ್ತಿ ನಿನಗೆ. ಏ ಹಂಗೆ ಯಾಕೆ ಸಣ್ಣ ನೋಡು ಬಿಡಿಸತ್ತೆ ಅಲ್ಲೇ. ಬಿಡಿ ಅಲ್ಲದು ಲಾಲಿಪಾಪ್. ಅದು ಲಾಲಿಪಾಪ್ ನೋಡ್ಯಾಳ ರಾಯಿ ಬಿಡಿ ಅಂತ ತಿಳ್ಕೊಂಡಾಳ. ನಾನು ನೋಡಿದ್ರೆ ಹೆಂಗೆ ಮಾಡಿಸ್ಬಾಳ ಏನೇ ಹೇಳ್ತಾನ. ದೊಡ್ಡ ಆದ್ಮೇಲೆ ಬ್ಯಾಡ ಅಂದ್ರೆ ಕಲಿತಾನ ಅವನೇ. ಎಷ್ಟು ಭಾಳ ಒಳ್ಳೆ ಆಗತ್ತಲ್ಲ ಹುಡುಗರಿಗೆ ಯಾರು ಮಾಡಬಾರ್ದಪ್ಪ ಹಂಗೆಲ್ಲ. ಮದುವೆ ಎಲ್ಲಿಗೆ ಬಂದ? ಯಾರ್ದು? ಸಣ್ಣ ಹುಡುಗ ಅಂತೆಲ್ಲ ಮದುವೆ ಬಗ್ಗೆ ಕೇಳತ್ತಾನೆ. ಹೇಳು ಮದುವೆ ಮಾಡಿಸು. ಸಣ್ಣ ಹುಡುಗಲ್ಲ 18 ಆಗ್ಯ ಅವನಿಗೆ. ಮತ್ತೆ 7 ದಿನ ಶೇಂಗಾ ಬೆಲ್ಲ ತಿನ್ಬೇಕವ.
ದೇವ್ರು ಬರ್ದಾಗ ಎಲ್ಲ ಹಾಕದ್ರಿ ನಾವು ಬರ್ಕೊಳಂಗ ಇರಂಗಿಲ್ಲ ನಮ್ಮ ಮನೆ ನಾವು ಬರ್ಕೊಳಗೆ ಎಷ್ಟು ಓದ್ತೇವೆ 30 ವರ್ಷ ಗಟ್ಲೆ ನಮ್ಗೆ ಗೊತ್ತದ 30 ವರ್ಷ ಮಟ್ಟ ತಡಿ 30 ವರ್ಷ ನಂಗೆ ಈಗ ಬೇಕ 30 ವರ್ಷ ಆದ್ಮೇಲೆ ಆಗಂತ ಹೇಳ ನಂಗೆ ಈಗ ಬೇಕು ಮದುವೆ ಈಗ ಆಗ್ಬಾರ್ದಲ್ಲಿ 30 ಆಗತ್ತೆ ಈಗ ಬೇಡ ನಂಗೆ ಈಗ ಬೇಕು ಅಣ್ಣ ಅಲ್ಲಲ್ಲೇ ಮತ್ತೀಗ ಮದುವೆ ಆಗಿದ್ದಕ್ಕಿನ ಹೆಂಗ್ ದುಡ್ಡು ಸಾಕೋ ನೀನು ನನ್ನ ಮದುವೆ ಆಗಿಂದ ಏನ್ ಮಾಡತ್ತಿದ್ದೆ ನಾನಾ ಬುಡಕ್ಕೆ ಬಂದಿವ ಬೇಕಿತ್ತು ನಮ್ಗೆ ಇದು ಮದುವೆ ಮಾಡ್ಸಣ್ಣ ಮಾಡಿಸು ನೀವಂದ್ರೆ ಹಡೋದ್ರ ಕೊಡು ಮಾಡಿಸಿ ಯಾವ್ದು ಒಂದು ಮಾಡಿಸ್ತೀನಿ ನೀ ಕೇಳೋದು ಭಾಳ ಮದುವೆ ಮಾಡ್ಸಣ್ಣ ತಡಿಯೋ ಹಂಗೆ ಮಾಡಬೇಡ 18 ಅಂತೂ ಆಗ್ಯಾವ ಹುಡುಗಗ ಮತ್ತು ನಾವೇ ಮಾಡ್ಬೇಕ್ರಿ ನಮ್ಮೂರು ಹುಡುಗರ ಕಲ್ಯಾಣ ಕಾರ್ಯ ತಕ್ಕಂತಾನೆ ಹುಡುಗಿನ ಹುಡುಕಬೇಕಲ್ಲ ನಾವೀಗ ಬೇಕು ನೋಡಿದ್ವಲ್ಲ ಮಾನ್ಯ ಬಂದಿದ್ಲಲ್ಲ ಒಲ್ಲೆ ಅಂತ ಹೋಗ್ಯಾಳ ಈಗ ಹ್ಯಾಂಗಾರ ಮಾಡಿ ಕೈ ಕಾಲು ಬಿದ್ದು ಒಪ್ಸುದಪ್ಪ ನಂದು ಹೆಂಗ್ ಮಾಡ್ಸಿರಿ ಮಾಡಿಸ್ಬಿಡ್ರು ಪಾಪ ಆ ಹುಡುಗಿ ಕೈ ಕಾಲು ಬಿದ್ದು ಮದುವೆಗೆ ಒಪ್ಪಿಸ್ಬೋದು ಮತ್ತು ಕೆಲಸ ಏನು ಮಾಡ್ತಿ ಹೆಂಗೆ ಸಾಕೋ ಸಂಸಾರ ಕಾಕ ಗ್ಯಾರೇಜ್ ಕೆಲಸ ಕೊಡಿಸ್ತಾನಂದ ಗ್ಯಾರೇಜ್ ಒಳಗೆ ಮತ್ತೆ ಟ್ರಯಲ್ಗೆ ಹೋಗುವಾಗ ಹೆಂಗೆ ಗೊತ್ತಾನು ಬೈಕಿಂದು ಗ್ಯಾರೇಜ್ನ ಆಗಲ್ಲ ಮತ್ತೇನ್ರ ಮಾಡಬೇಕು ಅಣ್ಣ ಅಲ್ಲಿ ಅಂಗಡಿ ಹೊಡ್ತೀನಿ ಇಲ್ಲಿ ಹೆಂಗೆ ಪಾನ್ ಶಾಪ್ ಕೂತಲೆ ಚಲೋ ಹಾಕೊಂಡ್ ಪಾನ್ ಶಾಪ್ ಅಲ್ಲೋ ಏನೈತ್ಲೆ ಮದ್ವೆಯಾಗ ಎಟ್ಟು ತಲೆ ಕೆಡ್ಸಂದ ನೀವು ಏನಿಲ್ಲ ಮದುವೆ ಮಾಡ್ರಲ್ಲ ಏನಿಲ್ಲ ಮದ್ವೆಯಾಗ ತಮ್ಮ ಮದುವೆ ಮಾಡ್ರ ಈಗ ಆರಾಮದಿಯೋ ಸಿಂಗಲ್ ಅದಿ ಈಗ ಆರಾಮದಿಯೋ ಅಣ್ಣ ಮದುವೆ ಮಾಡ್ರಣ್ಣ ಅಲ್ಲ ಈಗ ಒಂದು ಸಿಂಗಲ್ ಆಗಿ ಆರಾಮದಿಯೋ ಈಗ ಈಗ ಒಂದು ಖರ್ಚು ಮದುವೆ ಆದ್ಮೇಲೆ 2-3 ಖರ್ಚು ಆತ ನೀನು ಅಣ್ಣ ಮದುವೆ ಮಾಡ್ರ ಅಣ್ಣ ಅಲ್ಲ 2 ವಾರ ಹೋಗಿ ತಡಿ ಸ್ವಲ್ಪ ಮದುವೆ ಮಾಡ್ರ ಒಮ್ಮೆ ದಿಢೀರ್ ಅವ್ರ ಮನೆಗೆ ಹೋಗ್ಬರ್ರಿ ಮನೆಗೆ ಹೋಗಿ ಕೇಳಲ್ಲ ಇಲ್ಲ ಹೇಳು ಮಂಗ್ ಪಾನ್ ಶಾಪ್ ಅಂಗಡಿಯಾಗ ಕೊಡ್ತೇವ್ರಿ ಮುಂದೆ ಆರಾಮ ಇರ್ತಾನ ಹುಡುಗ ಮಾಡ್ರಿ ಅಂತೇಳಿ ಈಗ ಗುಟ್ಕ ತಿನ್ನೋ ಮಂದಿನ ಭಾಳ ಆಗ್ಯದ ಇತ್ತೀಚಿಗೆ ಹೌದೌದು ಕೆಲವೊಬ್ಬ ಮಂದಿ ಗುಟ್ಕ ತಿನ್ಲಿಕ್ಕೆ ಸಂಡಸಿ ಬರಂಗಿಲ್ಲ ಮತ್ ನಮ್ ಕಾಕಾಗ ಗುಟ್ಕ ಎಲ್ಲಾರು ಸಂಡಸ್ಗೆ ಹೋಗಲ್ಲವ ನಮ್ಮಪ್ಪ ನಂಗೆ ಬೀಡಿ ಇರ್ಲಾರ ಹೋಗೋದೇ ಇಲ್ಲ ಹೊರಗೆ ನನಗೆ ಅಗ್ರಿ ಹಾಕೊಂಡಿ ಲಾಂಗ್ ಹಾಕೊಂಡಿ ಏ ಹೊಸ ಲುಂಗಿ ಆಯ್ತು ಮರ್ಯ ಅದು ತೆಳಗ್ ನೋಡಕ್ ಆಗತ್ತಿಲ್ಲ ಹೆಂಗ್ ಕೇಳಿದ್ರೆ ಹೆಂಗ ಉಜ್ಜಯ ಆಗೋಯನ ಮನೆಗೆ ನಡ್ರಿ ಬರ್ತೀನಿ ಅಂದ ಮಾಡಿ ಬಾ ನೀನೇ ಹಿರಿಯವದೇವಪ್ಪ ನೀನೇ ಮುಂದಿತ್ತೆಲ್ಲ ಮಾಡ್ಬೇಕು ಎಷ್ಟು ಹಿರಿಯ ಮಾಡತ್ತಿಲ್ಲ ನಾನು ಎಷ್ಟು ಹಿರಿಯ ಮಾಡತ್ತಿ ನನ್ನ ಅಲ್ಲೆಲ್ಲ 30 ಅದು ನಿನಗೆ ಈಗ ಮುಗೀತು ಹಿರಿಯ ಅಲ್ಲೇ ಮನ್ಯಾರ ಮದ್ವೆ ಆಗ್ಯದ ನಂದು 30 ಆಯ್ತಂದ್ರೆ ಮುಗೀತು ಎಲ್ಲ ನೋಡಿ ಬಿಳಿ ಕೂದಲ ಆತ ನೋಡಿಲ್ಲಿ ನಿಂದು 30 ಅಲ್ಲಿ ಹೇಳ್ತೀನಿ ನಾನು ಏನು ಎಷ್ಟು ಹಿರಿಯ ಮಾಡತ್ತ ನಾನು ಏನು ಮುಗುದೇನು ಗೋಟ್ ಕುಂದ್ರಸಂಗ್ ಮಾಡಕತ್ತಾನ ಹೇಳಿ ಏನೋ ಇದ್ದಿದ್ದು ಹೇಳಿದ್ರೆ ಎದಿಗೆ ಬಂದು ಹೋದ್ರಂತದ ಹಂಗಾಯ್ತು ನೋಡಿ ಮುಗೀತು ಎಲ್ಲ ಮುಗೀತು ನಿಂದು ಏನಿಲ್ಲ ಯಾರದಿರಿ ಮನ್ಯಾಗ ಹಾಂ ಬರ್ರಿ ಸಾಕಸ್ ಹಾಂ ರೀ ಬರ್ರಿ ಕುಂದ್ರ ಯಾಕ್ರಿ ಸಂಗು ಈ ಕಡೆ ಬಂದಿರಿ ಬರ್ಲಾರ್ದವ್ರು ಇಲ್ಲವ ಅದೇ ನಿನ್ನ ಮೊಮ್ಮಗಳಿದ್ಲಲ್ಲ ನಮ್ಮ ಹುಡುಗಗೂ ಮದುವೆ ವಯಸ್ಸಾಗಿತ್ತ ಸಾಲ್ಯಾಗ 18 ಐತಿ ಹೊರಗೆ 20 ಆಗ್ಯಾವನಿಗೆ ಮದುವೆ ವಯಸ್ಸಾಗಿತ್ತು ಮತ್ತು ಅವಂಗೂ ರೊಟ್ಟಿ ಮಾಡಕ್ಕೆ ಬೇಕತ್ತೇಳಣ್ಣ ಇದು ನಡೆದಿತ್ತ ನಿನ್ನ ಮೊಮ್ಮಗಳು ವಯಸ್ಸಾಗಿತ್ತಲ್ಲ ಅದಕ್ಕೆ ಕೊಡದಲ್ರಿ ಏನೋ ಸಾಲಿ ಕಲಿಸ್ತೇವ ನಾವು ಇಲ್ಲಮ್ಮ ಕಲಿಸ್ತಾನ ಏನು ಉದ್ಯೋಗ ಮಾಡ್ತಾನ್ರಿ ಅವ ಉದ್ಯೋಗ ನೋಡಮ್ಮ ಇಲ್ಲಮ್ಮ ಒಂದು ಪಾನ್ ಶಾಪ್ ಹಾಕಿ ಕೊಡ್ಬೇಕಂತ ಮಾಡ್ಯಾವ ನಾವು ಮದುವೆ ಆಗಿಂದ ನೀವೇ ಪಾನ್ ಶಾಪ್ ಕಲ್ತಾನ ಕೋರ್ಸ್ ಒಂದು ಪಾನ್ ಶಾಪ್ ಹಾಕಿ ಕೊಡ್ಬೇಕಂತ ಮಾಡ್ಯಾವ ಇದು ಚಲೋ ಬಿಸಿನೆಸ್ ಐತೆ ಅದು ಏ ಬ್ಯಾಡ್ರಿ ಆಕಿ ಆಗಂಗಿಲ್ರಿ ಏನೋ ಸಾಲಿ ಕಲಿತಾಳ್ರಿ ನನ್ನ ಮೊಮ್ಮಳ ಭಾಳ ದೊಡ್ಡಾಗಿ ಅನ್ರಿ ಏ ಅವೇನ್ ಕಲಿಸ್ತಾನ್ರಿ ನೀವೇ ಇದರ ಅಂಗಡಿ ಹಾಕಿ ಕೊಡ್ತೇನೆ ಅಂತೀರಿ ಅವೇನ್ ಕಲಿಸ್ತಾನ ಸಾಲಿ ಪಾನ್ ಶಾಪ್ ಅಂಗಡಿ ಹಾಕಿದ್ರು ಹುಡುಗಿ ಸಾಲಿ ಏನ್ ಕೊಟ್ಟು ಕಲಿಸ್ತಾನ್ರಿ ಅವ ನಿನ್ನ ಮನಸ್ಸಿನಾಗ ಏನೈತವ ಹಾ ನಾನು ಮದುವೆ ಮಾಡ್ಸಲ್ ಹೋಗು ಕಾಲ್ ಬೀಳು ಮುದುಕಿದ ಕಾಲ್ ಬೀಳು ಅಯ್ಯೋ ಬೇಡಪ್ಪ ನನ್ನ ಮೊಮ್ಮಗಳೇ ವಾಲ್ಯತಾಳ ಗೌಡು ನಾ ಏನ್ ಮಾಡಿ ಹುಡುಗ ಅಲ್ಲ ಕಾಲ್ ಬಿಡೋಲ್ಯಾಕ್ರಿ ಹುಡುಗ ನನ್ನ ಮೊಮ್ಮಗಳೇ ವಾಲ್ಯತಾಳ್ರಿ ನಾ ಹೆಂಗ್ ಮಾಡ್ಬೇಕು ಏನ್ ಕಲಿಯಕತ್ತಿ ಕಲಿಸ್ತಾನ ಸಾಲಿ ಹಂಗ ಅನ್ಬಾರ್ದು ಕಲಿ ಹುಡುಗರು ಕಲಿ ನನ್ನ ಮೊಮ್ಮಗಳೇ ವಾಲ್ಯತಾಳ ನಾ ಹೆಂಗ್ ಮಾಡ್ಬೇಕು ಹೇಳ್ರಿ ಹಂಗಾರ ನಿಮ್ಮ ಮೊಮ್ಮಗಳು ಅಂದ್ರೆ ಮಾಡ್ತಿಲ್ಲ ಯಾರ್ರಿ ಮದುವೆ ಮಾಡಿಸ್ತಿಲ್ಲ ನಿಮ್ಮ ಮೊಮ್ಮಗಳು ಆಕಿ ಹ್ಞೂ ಅನ್ಬೇಕಲ್ರಿ ತಂಗಿ ನೋಡು ಚಲೋ ಹುಡುಗದನ ಪಾನ್ ಶಾಪ್ ಹಾಕಿ ಕೊಡ್ತೀನಿ ಪಾನ್ ಶಾಪ್ದ ಭಾಳ ಲಾಭ ಐತಿ ಬಿಜಾಪುರನ್ಯಾಗ ಪಾನ್ ಶಾಪ್ ಹಾಕ್ದವ್ರು 3 ಅಂತ ಬಿಲ್ಡಿಂಗ್ ಕಟ್ಸ್ಯಾರ 3 ಅಂತ ಬಿಲ್ಡಿಂಗ್ ಕಟ್ಸ್ಯಾರ ಪಾನ್ ಶಾಪ್ ಹಾಕ್ದವ್ರು ತಲೆ ಕೆಡ್ಸಬೇಡ ಪಾನ್ ಶಾಪ್ನಾಗ ಭಾಳ ಲಾಭ ಐತಿ ಹುಡುಗ ಅವನು ಕಟ್ತಾನ ಹೇಳ್ತಾನ ಎಲ್ಲ ಇಲ್ಲಿ ಕಟ್ತಾನ ಚಲೋ ಮಾಡ್ತೀನಿ ಚಂದಾಗ ನೋಡ್ಕೊಂಡ್ರೆ ಸಾಕಿಲ್ಲ 3 ತಿಂಗಳು ಕೋರ್ಸ್ ಚೆನ್ನೈ ಕಳ್ಸೋದಿನ ಅವನಿಗೆ ಎಲ್ಲಿ ಕಟ್ಟುದು ಕಲ್ತ್ ಬರಾಕ ಎಲ್ಲ ಚಲೋ ಆಗ್ತದ ಮಾಡ್ಕೋತೀಯ ನೀ ಹೆಂಗಂತಿ ಹಂಗ ಅಯ್ಯ ನೀ ಹೆಂಗಂತಿ ಹಂಗವ್ವ ನೀ ಹೆಂಗಂತಿ ಹಂಗ ಅಲ್ಲ ನೀ ಹೇಳ್ದಂಗ ನಾ ಕೇಳ್ಬೇಕಲ್ಲವ್ವ ಹಂಗ್ಯಾಂಗ ನೀ ಹೇಳ್ದಂಗ ನಾ ಕೇಳ್ತೀನಿ ಅಯ್ಯ ಮಾಡ್ಕೊಳಕ್ಕೆ ನೀನವ ಲಗ್ನ ನಾ ಏನು ಮಾಡಾಕೇನು ಈಗ ಸಾಲಿ ಕಲಿಸ್ತಾನ ಈಗ ಏನು ಕಲಿಯಾಕತ್ತೀವ ನೀನು 10th ಕಲಿಯಾತ ನನ್ನ 5 ವರ್ಷ ಆತ
10th 5 ವರ್ಷದಿಂದ ಕಲಿಯಾಕತ್ತಿ ಅದು ಕೋರ್ಸ್ ಚಲೋ ಕಲ್ತಾರ ಸರ್ ಚಲೋ ಕಲಿಸಿರ ಸಾಲಿ ನೀವು ಡಾಕ್ಟರ್ ಆಗ್ಬೋದು ಅದ್ರ ಮ್ಯಾಗಲ್ಲ 10th ಅಕ್ಕಾರ ಅವ ಎಷ್ಟ್ ಕಲ್ತಾನ್ರಿ ಅಣ್ಣ ನನ್ ಸಾಲಿ ಕೈಲ್ಬೇಡ ನನ್ ಸಾಲಿ ಕೈಲ್ಬೇಡ ಸಾಲಿ ಕಲ್ತಾನ ಅದು ಸರ್ಟಿಫಿಕೇಟ್ ಬರುವುದಾವ್ ನಾ ಗೊತ್ತಿಲ್ಲ ಅವನಿಗೆ 4-5 ಡಿಗ್ರಿ ಕಲ್ತಾನ 4-5 ಅವ್ರು ಧಾರವಾಡದಾಗ 8 ದಿನ ಇದ್ದು 8 ದಿನ ಧಾರವಾಡದಾಗ 8 ದಿನ ಧಾರವಾಡನಾಗ ಇದ್ದ ಅಲ್ಲಿ ಕೋಚಿಂಗ್ ಮುಗಿಸ್ ಬಂದ ನಮ್ಮ ಚಲೋ ಕಲ್ತಾನ ಸಾಲಿ ಮತ್ ನೀನು 10th 5 ವರ್ಷದಿಂದ ಕಲ್ತಿ ಅವನು ಚಲೋ ಸೇರ್ತದೆ ಚಂದ ಇರ್ತೀರಿ ಪಾನ್ಶಾಪ್ನ್ಯಾಗ ಈಗೇನು ಓದಾಕತ್ತಿ ಸಾಲಿ ನೀನು ನಾ ಇನ್ನೊಂದ್ 2 ವರ್ಷ 10th ಕಲಿಬೇಕಂತ ಮಾಡೀನಿ ಇನ್ನೊಂದ್ 2 ವರ್ಷ 10th ಚಲೋ ಚಲೋ ಅಲ್ಲ ಚಲೋ ಐತಿ ಸ್ಕೋಪ್ ಐತಿ ಅದ್ರ ಮ್ಯಾಗ ಇಲ್ಲ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ಯಾರ ನಮ್ಮ ಹಿರಿಯರು ಒಂದ್ ಆತಾಳೆ ಕಲಿಬೇಕು ನೀ ಏನ್ ರಾಕಿ ತಾಯಿ ನೋಡಿದ್ರೆ ನಾವ್ ಏನಾರ ಆತಾಳ ಅನ್ಸಾತ ನೀ ಏರ್ ಆರ್ಟಿಸ್ಟ್ ಆಗ್ಬೋದು ಏರ್ ಆರ್ಟಿಸ್ಟ್ ಆಗ್ಬೋದು ಮತ್ತ ವಿಮಾನ ಹಾರ್ಸಕ್ ಹೋಗಲ್ಲ ವಿಮಾನ ಹಾರಿಸ್ತಾರ ಡಾಕ್ಟರ್ ಅನ್ನೋದು ಡಾಕ್ಟರ್ ಓಡಿಸ್ತಾರೆ ನಿಮ್ಮನ ವಿಮಾನ ಹಾರ್ಸೋರು ಮತ್ತ ಅಲ್ಲಿ ವಿಮಾನದಾಗ ಚಾ ಬಿಸ್ಕಿಟ್